ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 5 ವರ್ಷದ ಮಗುವಿಗೆ ಯಾವ ರೀತಿ ಫ್ರಾಕ್ ಸ್ಟಿಚ್ ಮಾಡೋದು, ಇದನ್ನು ಡೈಲಿ ವಿಯರ್ ಮಾಡ್ಬೋದು, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಈ ಕ್ಲಾತ್ನ ನಾನು ಮೀಶೋದಲ್ಲಿ ಕಾಂಬೋ ಆಫರಲ್ಲಿ ತೊಗೊಂಡಿದ್ದು. ಈ ಥರದ್ದು 4 ಪೀಸು ಕೇವಲ 380 ರೂಪಾಯಿಗೆ ನನಗೆ ಬಂದಿದ್ದು. ಈಗ ಬಾಡಿ ಪಾರ್ಟ್ನ ನಾವು ಲೈನಿಂಗ್ ಮೇಲೆ, ಕಾಟನ್ ಲೈನಿಂಗ್ ಕಂಪಲ್ಸರಿ ಮಕ್ಕಳಿಗೆ ಫ್ರಾಕ್ ಹೊಲಿಬೇಕಾದ್ರೆ ಬಾಡಿ ಪಾರ್ಟ್ನ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಶೋಲ್ಡರ್ ಬಂದುಬಿಟ್ಟು 5 ಇಂಚು, 1/4 ಇಂಚ್ ಕಡಿಮೆ ಮಾಡ್ಕೊಂಬಿಟ್ಟು ನಾವು ಆರ್ಮೋಲ್ನ ಕಟ್ ಮಾಡ್ಕೊಬೇಕು. ಹಾಗಾದರೆ ಫಿಟ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ 7.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಅದು ಅರ್ಧ ಇಂಚು ಕಡಿಮೆ ಮಾಡಿ 1 ಇಂಚ್ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ನಾವು ಸ್ಟ್ರೈಟಾಗಿ ಗೆರೆ ಎಳ್ಕೊಳ್ಳೋಣ. ನೀಟಾಗಿ 1 ಇಂಚ್ ಈ ರೀತಿ ಇಟ್ಕೊಬಿಟ್ಟು ಆರ್ಮ್ ಸರ್ಕಲ್ನ ರೌಂಡ್ ಮಾಡಿಕೊಂಡು ಈಗ ನೆಕ್ ಕಟ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ಬಂದುಬಿಟ್ಟು 2 ಇಂಚಸ್ಸು. ಫಸ್ಟು ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಹಾಗೆ ಫ್ರಂಟ್ ನೆಕ್ಕು 4 ಇಂಚ್ ಇಟ್ಕೊಬಿಟ್ಟು 2 ಇಂಚ್ ವಿಡ್ತಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡಿದ್ಮೇಲೆ ಯಾವ ರೀತಿ ಸ್ಟಿಚ್ ಮಾಡೋದಂತ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆಯೇ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ನಮ್ಮ ಮಕ್ಕಳಿಗೆ ನಾವೇ ಸ್ಟಿಚ್ ಮಾಡಿರೋದ್ರಲ್ಲಿರೋ ಅಷ್ಟು ಆನಂದ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಬರೋದ್ರಲ್ಲಿ ಇರೋದಿಲ್ಲ. ಈ ರೀತಿಯ ಡ್ರೆಸ್ ಸ್ಟಿಚ್ ಮಾಡಿದ್ರೆ ಅವ್ರಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಈಗ ಮೇನ್ ಕ್ಲಾತ್ನ ಇದನ್ನು ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಫಸ್ಟು ನಾವು ಫ್ರಿಲ್ಸ್ಗೋಸ್ಕರ ಇಲ್ಲಿ 4 ಇಂಚು ಎರಡು ಫ್ರಿಲ್ಸ್ ಬರುತ್ತಲ್ಲ ಆ ಕಡೆ ಈ ಕಡೆ, ಅದಕ್ಕಾಗಿ ನಾವು ಇದನ್ನು 2 ಟೈಮ್ಸ್ ಕಟ್ ಮಾಡ್ಕೊಳ್ಳೋಣ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಫ್ರಿಲ್ಗೂ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಥರದ್ದಾದರೂ ಬೇರೆ ಡಿಸೈನ್ಸು ಏನಾದರೂ ಸ್ಟಿಚ್ ಮಾಡಿ ತೋರಿಸ್ರಿ ಅಂದರೆ ಕಮೆಂಟ್ ಮಾಡಿ, ನಾನು ಸ್ಟಿಚ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ಮೇನ್ ಕ್ಲಾತ್ ಮೇಲೆ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಉಳಿದಿರೋ ಕ್ಲಾತು ನಮ್ಮ ಆಮೇಲೆ ಬೌ ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ, ಅದೇನು ವೇಸ್ಟ್ ಆಗಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಸ್ಟಿಚಿಂಗ್ ನೋಡಿ, ಬ್ಯಾಕ್ ಪಾರ್ಟ್ನ ಫಸ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಸೆಂಟ್ರಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಉಕ್ಸ್ಗಾಗಿ ನಾವು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಯಾವುದೇ ರೀತಿಯಾದ ಕಚ್ಚುಗಳು ನಾವು ಹೊರಗಡೆ ಕಾಣಿಸ್ದೇ ಇರೋ ಥರ ನೀಟಾಗಿ ಫಿನಿಶ್ ಕೊಟ್ಕೊಂಬಿಟ್ಟು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಇದು ಉಕ್ಸ್ ಪಾಟಿಗಾಗಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಅಲ್ಲಿ ಚಿಕ್ಕದಾಗಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊಂಡು ಚಿಕ್ಕದಾಗಿ ಈ ರೀತಿ ಟಕ್ಸ್ನ ಕಟ್ ಮಾಡ್ಕೊಂಡ್ಬಿಟ್ಟು ನಾವೀಗ ಈ ಕ್ಲಾತ್ನ ಸೀದಾ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಫೈನಲ್ ಆಗಿ ಈ ರೀತಿಯಾಗಿ ಬಂತು. ಇದು ಬ್ಯಾಕ್ ಪಾರ್ಟ್ ಆಯಿತು. ನಾವಿಲ್ಲೇ ನೀಟಾಗಿ ಹಿಂದುಗಡೆ ಟಕ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಇವಾಗಲೇ ಇದು ತುಂಬ ಸುಲಭವಾಗಿರೋ ವಿಧಾನ ಆಗಿದೆ. ಬಿಗ್ನರ್ಸ್ ಕೂಡ ಈಸಿಯಾಗಿ ಫ್ರಾಕ್ನ ಸ್ಟಿಚ್ ಮಾಡ್ಬೋದು. ಇದೆಲ್ಲ ಆದಮೇಲೆ ಫ್ರಂಟ್ ಪಾರ್ಟ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಇದು ನಮಗೆ ಶೋಲ್ಡರು
ಕಚ್ಚೇನು ಕಾಣಿಸ್ಬಾರ್ದು ಅಂತ ಇದ್ದರೆ ಈ ರೀತಿಯಾಗಿ ಇಟ್ಬಿಟ್ಟು ಇದ್ರ ಮೇಲೆ ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನೀಗ ತೋರಿಸ್ತಾ ಇರೋ ರೀತಿ ಎಲ್ಲಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಎಲ್ಲಿ ಕೂಡ ಹೊರಗಡೆ ಕ್ಲಾತ್ ಕಾಣಿಸೋದಿಲ್ಲ, ತುಂಬ ನೀಟಾಗಿ ಫಿನಿಶಿಂಗ್ ಇರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಒಂದು ಲೈಕ್, ಒಂದು ಕಾಮೆಂಟ್ ಕೊಡಿ ಅಷ್ಟೇ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ ಎರಡೂ ರೆಡಿ ಆಯಿತು. ಇದಕ್ಕೆ ನಾವೀಗ ಪ್ರಿಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಮಧ್ಯ ಭಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೈಟಾಗಿ ಗೆರೆ ಎಳ್ಕೋಬೇಕು. ಈ ರೀತಿಯಾಗಿ ಈ ಪ್ರಿಲ್ಸ್ನ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಎಡ್ಜನ್ನು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿ ಪ್ರಿಲ್ಸ್ನ ಇಟ್ಕೋಬೇಕು. ಇದನ್ನು ಈಗ ಮಾರ್ಕ್ ಮಾಡಿರೋ ಹತ್ರ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು, ಅಡ್ಜಸ್ಟ್ ಮಾಡಿಕೊಂಡು. ಆಮೇಲೆ ಈ ರೀತಿ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಕೇವಲ 10ರಿಂದ ಅರ್ಧ ಗಂಟೆ ಒಳಗಡೆ ಈ ಫ್ರಾಕ್ನ ಸ್ಟಿಚ್ ಮಾಡ್ಬೋದು. ಈಗ ನಾನು ಹಿಂದುಗಡೆ ಕಟ್ಕೊಳ್ಳೋಕ್ಕೆ ಟಸಲ್ಸ್ನ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಎರಡು ರೆಡಿ ಮಾಡಿಕೊಂಡು ಫಸ್ಟ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಬಿಡೋಣ ಇದನ್ನು. ಈಗ ಬಾಟಮ್ ಪಾರ್ಟಲ್ಲಿ ನೆರಿಗೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ರಿಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಇದನ್ನು. ಈ ರೀತಿಯಾಗಿ ಸ್ಟಿಚ್ ಮಾಡಿದ ತಕ್ಷಣ ಲೈನಿಂಗ್ನ ಈ ಕಡೆ ಸೈಡಿಂದ ಹಿಂದುಗಡೆಯಿಂದ ಈ ರೀತಿ ಅಟ್ಯಾಚ್ ಮಾಡಿದ್ರೆ ನೋಡಿರಿ, ಒಳಗಡೆ ಕೂಡ ಯಾವುದೇ ಕಚ್ಚುಗಳಿಲ್ದಿದ್ದಂಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈಗ ಹೆಡ್ಜನ್ನು ಜಾಯಿಂಟ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ತೋರಿಸ್ತಾ ಇರೋ ರೀತಿಯಲ್ಲಿ ಹೆಡ್ಜನ್ನು ನೀಟಾಗಿ ಜಾಯಿಂಟ್ ಮಾಡಿ. ಫೈನಲಿ ಫ್ರಾಕ್ ರೆಡಿ ಆಯಿತು. ಇದಕ್ಕೆ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ಬಾವ್ನ ಈ ರೀತಿ ಸ್ಟಿಚ್ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ. ನಿಮಗೆ ಈ ಫ್ರಾಕ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.